ಈ ಸಾರಿ RRB ಗ್ರೂಪ್ ಡಿ ಗೆ ಅಪ್ಲಿಕೇಶನ್ ಯಾರೆಲ್ಲ ಹಾಕ್ತೀರ ನೋಡ್ರಿ, ಜೈ ಹಿಂದ್ ಅಂತ ಕಮೆಂಟ್ ಹಾಕ್ರಿ. ಕಂಟಿನ್ಯೂ ಆಗಿ ನಿಮಗೆ ವಿಡಿಯೋದಲ್ಲಿ ಏನೇನೆಲ್ಲ ಮಾಹಿತಿ ಇದೆಲ್ಲ ತಿಳಿಸ್ಕೊಡ್ತೇನ್ರಿ. ಹೊಸ ನೇಮಕಾತಿ ಕೇವಲ SSLC ಪಾಸ್ ಆದ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸ್ರಿ. ಅದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿಯಲ್ಲಿ ಇರ್ತದೆ ರೀ. ಸ್ನೇಹಿತರೆ, ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರುವ RRB ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಹೊಸ ನೇಮಕಾತಿ ಆಗಲಿದೆ. ಒಟ್ಟಾರೆಯಾಗಿರೋ ಒಟ್ಟು ಹುದ್ದೆಗಳು 22,000 ಹುದ್ದೆಗಳು ಖಾಲಿ ಇರ್ತಾವ್ರಿ. ಇದಕ್ಕೆ ನೀವು ಕೇವಲ SSLC ಯನ್ನ ಪಾಸ್ ಆದರೆ ಸಾಕು, ಅರ್ಜಿಯನ್ನ ಸಲ್ಲಿಸಬಹುದು. ನೀವೇನಾದ್ರೂ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆಯ್ಕೆ ಆದ್ರಪ್ಪ ಅಂದ್ರೆ ಸ್ನೇಹಿತರೆ, ನೀವೇನಾದ್ರೂ RRB ಗ್ರೂಪ್ ಡಿ NTPC ALP ಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾ ಇದ್ದಾರೆ, ಈ ನೋಟ್ಸ್ ತುಂಬಾ ಆಗ್ತಿದೆ. ಹೌದು ಸ್ನೇಹಿತರೆ, 2026ರಲ್ಲಿ ನೀವೇನಾದ್ರೂ RRB ಗ್ರೂಪ್ ಡಿ ಸ್ಟಡಿ ಮಾಡಿದ್ರೆ ಈ ಎಲ್ಲ ಸಿಲೆಬಸ್ ನೋಟ್ಸ್ ಇಂಪಾರ್ಟೆಂಟ್ ಆಗಿರ್ತಾವ. ಹೌದು ಸ್ನೇಹಿತರೆ, GK ಗೆ ಸಂಬಂಧಿಸಿದಂತೆ ಸಂಪೂರ್ಣವಾದ ನೋಟ್ಸ್ ಪ್ಲಸ್ ನಿಮಗೆ 1000 ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್, ಅತಿ ಹೆಚ್ಚು ಬಾರಿ ಕ್ವಶನ್ಸ್ ಬಂದಿರ್ತಾರೆ. ಲಾಸ್ಟ್ ಟೈಮ್ ಎಕ್ಸಾಮ್ ಅಲ್ಲಿ ಸಾಕಷ್ಟು ಪ್ರಶ್ನೆಗಳು ಈ ಸಿಲೆಬಸ್ ನೋಟ್ಸ್ ಇಂದ ಕೂಡ ಬಂದಿರ್ತಾರೆ. ಅದೇ ರೀತಿ ಸೈನ್ಸ್ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರದ ಕಂಪ್ಲೀಟ್ ಡೀಟೇಲ್ಸ್ ನೋಟ್ಸ್ ಪ್ಲಸ್ ನಿಮಗೆ 1000 ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್, ಮತ್ತೆ ಮ್ಯಾಥಮೆಟಿಕ್ಸ್ ರೀಸನಿಂಗ್ 70 to 80% ಸಿಲೆಬಸ್ ಕೈ ಬರೋದ ನೋಟ್ಸು, ಮತ್ತೆ ನಿಮಗೆ ಕಂಪ್ಯೂಟರ್ ನೋಟ್ಸ್ ಆಗಿರ್ಬೋದು. ಅದೇ ರೀತಿ ಇದ್ರ ಜೊತೆಗೆ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಎಕ್ಸಾಮ್ ಮುಗಿಯುವವರೆಗೆ ಕರೆಂಟ್ ಅಫೇರ್ಸ್ ಇವೆಲ್ಲ ಸೇರಿ ಮೊದಲಿಗೆ 300 ರೂಪಾಯಿ ಇತ್ತು. ಈಗ ನೇಮಕಾತಿ ಆಗೋ ಕಾರಣಕ್ಕಾಗಿ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಏನಾದರೂ ನೀವು ಕಳಿಸಿದ್ರೆ ಅಂದ್ರೆ ಕೇವಲ 200 ರೂಪಾಯಿಗಾಗಿ ಈ ಎಲ್ಲ ನೋಟ್ಸನ್ನು ಕಳಿಸಲಾಗ್ತದೆ. ಇಂಟ್ರೆಸ್ಟ್ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವ್ರಿ. ಈ ಸಾರಿ ಮಾಡಿ 2025ರಲ್ಲಿ ಎಕ್ಸಾಮನ್ನು ಬರೆದ್ರೆ ಸಾಕಷ್ಟು ಪ್ರಶ್ನೆಗಳು ಕೂಡ ಈ ನೋಟ್ಸ್ ಇಂದ ಬಂದಾವ್ರಿ. ಕಂಪ್ಲೀಟ್ ಸಿಲೆಬಸ್ ನೋಟ್ಸು ಪ್ಲಸ್ ನಿಮಗೆ ಓಲ್ಡ್ ಕ್ವಶನ್ ಪೇಪರು ಮತ್ತು ನಿಮಗೆ ಎಕ್ಸಾಮ್ ಮುಗಿಯೋ ಕರೆಂಟ್ ಅಫೇರ್ಸ್ ಇಷ್ಟು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಎಲ್ಲಿ ಕೂಡ ಸಿಗಲ್ಲ ಅನ್ಕೋತೀನಿ. ಎಲ್ಲಾದ್ರೂ ಇಲ್ಲಪ್ಪ ಇದಕ್ಕಿಂತ ಕಡಿಮೆ ಬೆಲೆ ಎಲ್ಲರೂ ಸಿಗ್ತಿದ್ದು ಅಂದ್ರೆ ಅಲ್ಲಿ ಕೂಡ ತೆಗೆದುಕೊಳ್ಬೋದು. ಇಲ್ಲಪ್ಪ ಅಂದ್ರೆ ಎಲ್ಲಿ ಸಿಕ್ಕಿಲ್ಲ ಅಂದ್ರೆ ಈ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. ನೋಟ್ಸ್ ಯಾವ ರೀತಿ ಇದೆ ಅಂತ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ನೀವು ನೋಡ್ಬೋದು ಸ್ಟ್ಯಾಟಿಕ್ GK ನೋಟ್ಸ್ ಇದಾಗಿರ್ತದೆ. ಇಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಬರ್ತಾವ್ರಿ. ಸೆಂಟ್ರಲ್ ಗೌರ್ಮೆಂಟ್ ಜಾಬಲ್ಲಿ ಸ್ಟ್ಯಾಟಿಕ್ GK ಭಾಳ ಇಂಪಾರ್ಟೆಂಟ್ ರೀ. ಇದರಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಕೂಡ ಇರ್ತಾವೆ. ಈ ಥರ ಎಲ್ಲ ನೋಟ್ಸ್ ಇರ್ತದೆ ರೀ, ನೋಡ್ಕೋಬೋದು ನೀವು. ಈ ಥರ ಎಲ್ಲ ನೋಟ್ಸ್ ಇರುತ್ತೆ. ಸ್ನೇಹಿತರೆ, ಸೈನ್ಸ್ಗೆ ಸಂಬಂಧಿಸಿದಂತೆ ನೋಟ್ಸ್ ನೋಡ್ಕೋಬೋದು ನೀವು. ಇಲ್ಲಿ ಇಂಪಾರ್ಟೆಂಟ್ ನೋಟ್ಸ್ ಇರ್ತದೆ, ಯಾರು ಕೂಡ ಮಿಸ್ ಮಾಡ್ಕೋಬೇಡ್ರಿ. ಯಾರಿಗಾದರೂ ಈ ನೋಟ್ಸ್ ಬೇಕಾಗಿತ್ತಂದ್ರೆ 9538151535 ನಂಬರ್ಗೆ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ್ದನ್ನು ಸ್ಕ್ರೀನ್ಶಾಟ್ ಕಳಿಸಿದರೆ 300 ರೂಪಾಯಿ ಅಲ್ಲ, ನಿಮಗೆ ಕೇವಲ 200 ರೂಪಾಯಿಗಾಗಿ ಈ ಎಲ್ಲ ನೋಟ್ಸ್ ಸಿಗ್ತಾವ್ರಿ. ಯಾರಿಗಾದರೂ ಬೇಕಾಗಿತ್ತಂದ್ರೆ ಈ ವಾಟ್ಸಪ್ ನಂಬರ್ಗೆ ಮೆಸೇಜ್ ಹಾಕಿ. ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಒಟ್ಟಾರೆಯಾಗಿರೋ ಹುದ್ದೆಗಳು 22,000 ಹುದ್ದೆಗಳು ಖಾಲಿ ಇರ್ತಾವ್ರಿ. ಇದಕ್ಕೆ 18 ಏಜ್ ಪ್ಲಸ್ ಆದವರು, SSLC ಪಾಸ್ ಆದವರು, ಯುವಕ ಮತ್ತು ಯುವತಿಯರು ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಇಲ್ಲಿ ವಯೋಮಿತಿ ನೋಡ್ಕೋಬಹುದ್ರಿ, 18ರಿಂದ 33 ರೀ. ಇದು ಕೆಲವು ವರ್ಗಗಳಿಗೆ ಅಂದ್ರೆ SC ST ಗೆ ಆಗಿರ್ಬೋದು, OBC ಗೆ ಆಗಿರ್ಬೋದು, ಮತ್ತೆ ವಯೋಮಿತಿ ಸಡಿಲಿಕೆ ಇರ್ತದ್ರಿ. ಒಟ್ಟಾರೆಯಾಗಿ ಒಂದು 38 ಏಜಿನವರೆಗೂ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದ್ರಿ. ಹಾಗಿದ್ರೆ ಇಲ್ಲಿ ಒಟ್ಟಾರೆ ಇರೋ ಹುದ್ದೆಗಳು 22,000. ನೀವು ಇದಕ್ಕೆ ಕೇವಲ SSLC ಪಾಸ್ ಆದ್ರೆ ಸಾಕ್ರಿ. ಹಾಗಿದ್ರೆ ಅರ್ಜಿ ಸಲ್ಲಿಕೆ ಪ್ರಾರಂಭ ಯಾವಾಗ ಆಗುತ್ತಪ್ಪ ಅಂದ್ರ 31/1/2026 ಅರ್ಜಿ ಪ್ರಾರಂಭವಾಗಿ 2/3/2026 ನಿಮ್ದು ಅರ್ಜಿ ಸಲ್ಲಿಕೆ ಮುಕ್ತಾಯ ಆಗ್ತದ. ಹಾಗಿದ್ರೆ ಇದರ ಆಯ್ಕೆ ವಿಧಾನ ಯಾವ ರೀತಿ ಇರುತ್ತಾ ಸ್ನೇಹಿತರೆ, ಇಲ್ಲಿ ನೋಡ್ಕೋರಿ. ಇದರ ಆಯ್ಕೆ ವಿಧಾನ ಮೊದಲಿಗೆ ನಿಮ್ದು ಎಕ್ಸಾಮ್ ಇರುತ್ತೆ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್. ಇದು ಬಂದು ಕನ್ನಡದಲ್ಲಿ ಪರೀಕ್ಷೆ ಇರ್ತದ ರೀ. ಇದು RRB ಗ್ರೂಪ್ ಡಿ ಆದ ಕಾರಣಕ್ಕಾಗಿ ನಿಮಗೆ ಕಡಿಮೆ ಅಂದ್ರೂ ವೇತನ 50,000ಕ್ಕಿಂತ ಹೆಚ್ಚಿನ ವೇತನವನ್ನು ನೀವು ಪ್ರತಿ ತಿಂಗಳು ಇಲ್ಲಿ ಪಡ್ಕೋಬಹುದ್ರಿ. ಎಕ್ಸಾಮ್ ಅನ್ನ ಪಾಸ್ ಆದ್ಮೇಲೆ 1:3 ಬಿಡ್ತಾರ್ರಿ. ಅದು ಬಂದು ನಿಮಗೆ ಫಿಸಿಕಲ್ ಇರ್ತದ್ರಿ. ಫಿಸಿಕಲ್ ಬಂದು 1 ಕಿಲೋಮೀಟರ್ ರನ್ನಿಂಗ್ ಇರತ್ರಿ. ಅದ್ರ ಜೊತೆಗೆ 100 ಮೀಟರ್ ಒಂದಿಷ್ಟು ತೂಕವನ್ನು ಹತ್ಕೊಂಡು ಹೋಗೋದಿರ್ತ. ಆರಾಮಾಗಿ ಎರಡು ಕೂಡ ಫಿಸಿಕಲ್ ಪಾಸ್ ಆಕವ್ರಿ. ಇದಾದ್ಮೇಲೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್, ಇದಾದ್ಮೇಲೆ ಡೈರೆಕ್ಟ್ ನಿಮ್ದು ನೇಮಕಾತಿಗೆ ಸಂಬಂಧಿಸಿದ ಸೆಲೆಕ್ಷನ್ ಪ್ರೊಸೆಸ್ ಇರ್ತದ್ರಿ. ಇಲ್ಲಿ ಯಾವುದೇ ರೀತಿಯ ನಿಮ್ದು ಮೆಡಿಕಲ್ ಟಫ್ ಇರಲ್ಲ, ಮೆಡಿಕಲ್ ನಾರ್ಮಲ್ ಆಗಿ ಇರುತ್ತೆ, ಆರಾಮಾಗಿ ಪಾಸ್ ಆಗಬಹುದು. ಅದೇ ರೀತಿಯಲ್ಲಿ ಅಂಗವಿಕಲ ಅಭ್ಯರ್ಥಿಗಳು ಕೂಡ ಅರ್ಜಿಯನ್ನ ಸಲ್ಲಿಸಬಹುದ್ರಿ. ಇದೆಲ್ಲ ಒಟ್ಟಾರೆ ಹುದ್ದೆಗಳು ಎಷ್ಟಪ್ಪ ಅಂದ್ರೆ 22,000. ನಮ್ಮ ಕರ್ನಾಟಕಕ್ಕೆ ಈ ಸಾರಿ ಮಿನಿಮಮ್ ಅಂದ್ರೆ ಒಂದು 500 ಆದ್ರೂ ಕೂಡ ಪೋಸ್ಟ್ ಸಿಕ್ಕೇ ಸಿಗ್ತಾವ್ರಿ. ಲಾಸ್ಟ್ ಟೈಮ್ ಕೂಡ 500 ಸಿಕ್ಕಾವ್, ಈ ಸಾರಿನೂ ಕೂಡ 500 ಹುದ್ದೆಗಳು ನಿಮ್ಗೆ ಸಿಗ್ತಾವ್ರಿ. ಸ್ನೇಹಿತರೆ, ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್. ಹೆಚ್ಚಿನ ನಿಮಗೆ ಏನಿದೆ ಅಲ್ಲ, ಫಸ್ಟಿಗೆ ಬರೀ RRB ಒಳಗೆ ಗ್ರೂಪ್ ಡಿ ಒಳಗೆ ಏನಾರ ಜಾಯಿನ್ ಆದ್ರಪ್ಪ ಅಂದ್ರ ನೀವೇನಾದ್ರೂ ITI ಪಾಸ್ ಆಗಿದ್ರೆ ಮತ್ತೆ ನಿಮಗೆ ALP ಅಂತ ಅಸಿಸ್ಟೆಂಟ್ ಲೋಕೋ ಪೈಲಟ್ ಅಂತ ನೇಮಕಾತಿ ಆಗತ್ರಿ. ಡ್ರೈವರ್ ರೀ, ಟ್ರೈನಿಂಗ್ ಡ್ರೈವರ್ ಅಂತ ಕೂಡ ಹೇಳ್ಕೋಬಹುದ್ರಿ. ಡ್ರೈವರ್ ಕೂಡ ಹಾಕಿರಿ. ಅದಾದ್ಮೇಲೆ ಮತ್ತೆ ಹುದ್ದೆಗಳು ಹಂಗೆ ಹೆಚ್ಚಿಗೆ ಆಗ್ತಾ ಹೋಗ್ತಾವ. ಸೊ ಅದಕ್ಕಾಗಿ ಮೊದಲಿದು ನೀವು ಏನಾದ್ರೂ RRB ಒಳಗೆ ಏನಾದ್ರೂ ಎಂಟ್ರಿ ಆಗ್ಬೇಕಪ್ಪ ಅಂದ್ರ ಇದು ಮುಖ್ಯವಾಗಿ 1ನೇ ಮೆಟ್ಟಿಲ್ ಅಂತಾನೆ ಹೇಳ್ಬೋದ್ರಿ. RRB ಗ್ರೂಪ್ ಡಿ 1ನೇ ಮೆಟ್ಲ ಹತ್ತಿದಾರಪ್ಪ ಅಂದ್ರ ಆಮೇಲೆ ALP ಆಗ್ಬೋದು ಅಥವಾ NTPC ನೀವು ಮಾಡ್ಕೋಬಹುದ್ರಿ. ಇನ್ನು ಅದೇ ರೀತಿ ಟಿಕೆಟ್ ಕಲೆಕ್ಟರ್ ಸಾಕಷ್ಟು ಹುದ್ದೆಗಳು ನಿಮ್ಗೆ ಸಿಗ್ತಾವು. ಇದು ಒಂದು ಒಳ್ಳೆ ಚಾನ್ಸ್ ಅಂತಾನೆ ಹೇಳ್ತಾನೆ. ಪ್ರತಿಯೊಬ್ರು ಕೂಡ SSLC ಪಾಸ್ ಆಗಿತ್ತಾ, ಸ್ಕೋರ್ ಎಷ್ಟರ ಅಲ್ಲಿ ಮ್ಯಾಟರ್ ಆಗಲ್ರಿ. ಯಾಕಂದ್ರೆ ಇದಕ್ಕೆ ಎಕ್ಸಾಮ್ ಇರುತ್ತಾ. ಎಕ್ಸಾಮ್ ಒಂದು ನಮ್ಮ ಕನ್ನಡದಲ್ಲಿ ಇರುತ್ತೆ. ನಿಮಗೆ ಸಿಲೆಬಸ್ ಗೊತ್ತಿಲ್ಲಪ್ಪ ಅಂದ್ರೆ ಹೇಳ್ತ ನೋಡ್ರಿ, GK ಇರುತ್ತಾ, ಅದೇ ರೀತಿ ಸೈನ್ಸ್ ಇರುತ್ತಾ,
ಮೆಥಮೆಟಿಕ್ಸ್ ರೀಸನಿಂಗ್ ಇಲ್ಲಿ ಯಾವುದೇ ರೀತಿ ಇಂಗ್ಲಿಷ್ ಗ್ರಾಮರ್ ಇಲ್ಲ, ಹಿಂದಿ ಗ್ರಾಮರ್ ಇಲ್ಲ. ಸಿಲೆಬಸ್ ಕೂಡ ಈಸಿ ಇರುತ್ತೆ. ನಿಮ್ಗೆ ನೋಟ್ಸ್ ಏನಾದ್ರು ಬೇಕಂದ್ರೆ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್ ಲಾಸ್ಟ್ ಟೈಮ್ ನಮ್ಮ ನೋಟ್ಸ್ ಅನ್ನ ತೆಗೆದುಕೊಂಡು 80+ 70+ ಸ್ಕೋರ್ ಸಾಕಷ್ಟು ಅಭ್ಯರ್ಥಿಗಳು ಮಾಡಿದ್ದಾರೆ. ಸೊ ಅದಕ್ಕಾಗಿ ಬೆಸ್ಟ್ ನೋಟ್ಸ್ ಅದ್ರಿ, ಡೀಟೇಲ್ಸ್ ನೋಟ್ಸ್ ಪ್ಲಸ್ ನಿಮ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ ಕೂಡ ಇರ್ತಾವ್ರಿ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರ 9538151535 ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ರು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.